Hello everyone, welcome back to another vlog. ನಾನು ಹೋದ ವ್ಲಾಗ್ಸ್ ಎಲ್ಲ ಮಧ್ಯಪ್ರದೇಶಲ್ಲಿ ನಾವೇನೇನು ಮಾಡಿದ್ವಿ ಅಂತೆಲ್ಲ ತೋರಿಸಿದ್ದೆ. ಎಲ್ಲನೂ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ. ನನಗಂತೂ ನಿಮ್ಮ ಕಮೆಂಟ್ಸ್ ಓದಿ ತುಂಬ ಖುಷಿ ಆಯಿತು. ನಾನು ಯಾವುದಾದ್ರೂ ಹೊಸ ಊರಿಗೆ ಹೋದರೆ ಅಲ್ಲಿ ಏನಾದರೂ ಫೇಮಸ್ ಡಿಶ್ನ ಟ್ರೈ ಮಾಡಿದ್ರೆ ಅದನ್ನು ಬಂದು ಮನೇಲಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದೇ ರೀತಿ ನಾನು ಅಲ್ಲಿ ಇಂದೋರಿ ಪೋಹ ತಿಂದಮೇಲೆ ಇಲ್ಲಿ ಬಂದಮೇಲೆ ಟ್ರೈ ಮಾಡಬೇಕು ಅಂತ ರೆಸಿಪಿ ಎಲ್ಲ ನೋಡ್ಕೊಂಡು ಬಂದಿದ್ದೆ. ನಾನು ಇಲ್ಲಿ ಬಂದಮೇಲೆ ಅದನ್ನು ಟ್ರೈ ಮಾಡ್ತಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಬಡೆ ಸೋಂಪು ಅಥವಾ ಸೌಂಫ್ ಅಂತಾರಲ್ಲ ಅದು ಹಾಕಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ಫ್ರೈ ಮಾಡಿ, ಈಗ ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ಇಷ್ಟೇ. ಇದಕ್ಕೆ ಏನು ಈರುಳ್ಳಿ, ಕರಿಬೇವು ಏನೂ ಬೇಕಾಗಲ್ಲ, ಯಾಕಂದರೆ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ವಾ, ಅದಕ್ಕೋಸ್ಕರ ತುಂಬ ಬೇಗ ಆಗುವಂಥ ರೆಸಿಪಿ ಇದು. ಇದಕ್ಕೆ ನಾನು ನೆನೆಸಿಟ್ಟಿರೋವಂಥ ಅವಲಕ್ಕಿ ಹಾಕ್ತಿದ್ದೀನಿ. ಇದನ್ನು ನಾನು ತುಂಬ ಹೊತ್ತೇನು ನೆನೆಸಿಟ್ಟಿಲ್ಲ, ವಾಶ್ ಮಾಡಿ ಹಾಗೆಯೇ ಆ ನೀರು ವಾಶ್ ಮಾಡಿರೋ ನೀರನ್ನೇ ಅದು ಸೋಪ್ ಮಾಡ್ಕೊಳ್ಳೋವರೆಗೂ ಹಾಗೆ ಇಟ್ಟಿದ್ದೆ. ಇದು ತುಂಬ ಗಟ್ಟಿ ಅವಲಕ್ಕಿ ಅಲ್ಲ, ಸ್ವಲ್ಪ ಸಾಫ್ಟ್ ಅವಲಕ್ಕಿ, ಬೇಗ ನೆಂದು ಬಿಡುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು, ಒಂದೇ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಕಲರ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋವರೆಗೂ ನಾನು ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಡೋಕ್ಕೂ ಮುಂಚೆ ಒಂಚೂರು ನೀರು ಚಿಮುಕ್ಸ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಅವಲಕ್ಕಿ ಡ್ರೈ ಅನಿಸಿದ್ರೆ ಅದು ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದೇ ಸ್ಟೀಮಲ್ಲಿ ಎಲ್ಲನೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಂತ. ಒಂದು 5 ನಿಮಿಷ ಸಿಮ್ಮರಲ್ಲಿ ಇದನ್ನು ಮುಚ್ಚಿಟ್ರೆ ಸಾಕು, ರೆಡಿಯಾಗಿಬಿಡುತ್ತೆ. ಇದಕ್ಕೆ ನಾವು ಸ್ವಲ್ಪ ಅಲಂಕಾರ ಜಾಸ್ತಿ ಮಾಡಬೇಕು, ಯಾಕಂದರೆ ತುಂಬ ಸಿಂಪಲ್ ಅವಲಕ್ಕಿ ಅಲ್ಲ, ಇದರಲ್ಲೇನು ಟೇಸ್ಟ್ ಇರೋದಿಲ್ಲ. ಈಗ ಮೇಲೆ ನಾನು ಏನೇನು ಹಾಕ್ತೀನೋ ಅದರಿಂದನೇ ಟೇಸ್ಟ್ ಬರೋದು. ಅದಕ್ಕೆ ಏನೇನು ಮಾಡಿ ನಾನು ಸರ್ವ್ ಮಾಡೋಕ್ಕೂ ಮುಂಚೆ ಏನೇನು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಈಗ ಒಂದು ಪ್ಲೇಟ್ಗೆ ನಾನು ಅವಲಕ್ಕಿ ಹಾಕ್ಬಿಟ್ಟು ಇನ್ನೊಂದು ಕಡೆ ನಾನು ಸಪ್ರೇಟಾಗಿ ಇಂದೋರಿ ಪೋಹ ಮಸಾಲ ಅಂತಲೇ ಸಿಗುತ್ತೆ. ಇದೊಂಥರ ಗರಂ ಮಸಾಲ ಥರನೇ, ಬಟ್ ಇಂದೋರಿ ಪೋಹ ಮಸಾಲ, ಇದರ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಏನೇನು ಎಷ್ಟೆಷ್ಟು ಹಾಕಿ ಹುರಿದು ಪೌಡ್ರ್ ಮಾಡಿದ್ದೀನಿ ಅಂತ. ಆ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಎಣ್ಣೆ ಇಲ್ದಲೇ ಡ್ರೈ ಕೂಡ ರೋಸ್ಟ್ ಮಾಡ್ಕೊಂಡು ಹಾಕ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮ್ಯಾಟೊ, ಹಾಗೆ ನಾನು ಇಂದೋರಿಂದ ತಂದಿದ್ದಂಥ ನಮ್ಕೀನ್ ನಾನು ತೋರಿಸಿದ್ದೆ ನಿಮಗೆ. ಇಲ್ಲಿ ಫೇಮಸ್ ನಮ್ಕೀನ್ ಅಂತ, ಮನೆಗೆ ನಮ್ಕೀನ್ ತೊಗೊಂಡೋಗ್ತಿದ್ದೀನಿ ಅಂತ. ಅದರಲ್ಲೂ ಸ್ಪೆಷಲ್ ವೆರೈಟಿ ಅಂದರೆ ರತ್ಲಾಮಿ ಸೇವ್ ಅಂತಲೇ ಸಿಗುತ್ತೆ. ಇದು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಇಂದೋರ್ಗೆ ಹೋಗಿ ತೊಗೊಂಡು ಬರ್ಬೇಕಂತ ಏನಿಲ್ಲ, ಅಮೆಝಾನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿಂದ ತರಿಸ್ಕೋಬೋದು. ಅದ್ರ ಬದಲು ನೀವು ಬೇಕಂದರೆ ನಿಮ್ಮ ಲೋಕಲ್ ಬೇಕ್ರೀಸಲ್ಲಿ ಸಿಗೋವಂಥ ಸೇವ್ ಕೂಡ ಹಾಕ್ಬೋದು. ಬಟ್ ಅಥೆಂಟಿಕ್ ಇಂದೋರಿ ಪೋಹದಲ್ಲಿ ಇದನ್ನೇ ಹಾಕೋದು, ಇದರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ತುಂಬ ಜಾಸ್ತಿ ಹಾಕ್ತಿದ್ದೀನಿ ನಾನು ಡೆಕೋರೇಟ್ ಮಾಡೋದಕ್ಕೆ. ಸೊ ಈಗ ಇದಕ್ಕೆ ಒಂಚೂರು ನಿಂಬೆಹಣ್ಣು ಇಂಟ್ಕೊಂಡು ತಿನ್ನುವಾಗ ತಿಂದರೆ ಪರ್ಫೆಕ್ಟಾಗಿರುತ್ತೆ. ಬೇಕಂದರೆ ಎಕ್ಸ್ಟ್ರಾ ಸ್ಪೈಸಿ ಬೇಕಾದವರು ಇಂದೋರಿ ಪೋಹ ಮಸಾಲಾನ ಬೇಕಿದ್ರೆ ಎಕ್ಸ್ಟ್ರಾ ಹಾಕೋಬೋದು. ತುಂಬ ಡೆಲಿಷಿಯಸ್ ಆಗಿರುತ್ತೆ, ಮಾಡೋಕ್ಕೂ ಕೂಡ ತುಂಬ ಈಸಿ, ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ನೀವು ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಕಾರ್ತಿಕ್ಕಿಗೂ ಕೂಡ ಇಷ್ಟ ಆಯಿತು. ಅವ್ರಿಗೆ ಅವಲಕ್ಕಿ ಅಂದರೆ ಫಸ್ಟಿಂದನೂ ತುಂಬ ಇಷ್ಟ. ಅದರಲ್ಲೂ ಇದು ಒಂದು ವೆರೈಟಿ ಅವಲಕ್ಕಿ. ಯಾವಾಗಲೂ ಒಂದೇ ರೀತಿ ಅವಲಕ್ಕಿ ತಿಂದು ಬೋರ್ ಆದಾಗ ಈ ರೀತಿ ಮಾಡಿದ್ರೆ ಮನೇಲಿರೋರಿಗೆಲ್ಲ ಏನೋ ಒಂಥರ ಸ್ಟ್ರೀಟ್ ಸ್ಟೈಲ್ ಏನೋ ತಿಂತಿದ್ದೀವಿ, ಚಾಟ್ ತಿಂತಿದ್ದೀವೇನೋ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಈಗ ಒಂದು ಫಂಕ್ಷನಿಗೆ ಹೊರಡೋಕ್ಕೂ ಮುಂಚೆ ಚರಿತಿಗೆ ಸ್ನಾನ ಮಾಡಿಸಿ ಇಲ್ಲೇ ಬಿಟ್ಟು ಹೋಗೋಣ ಅಂತ, ಅಮ್ಮ ಇದ್ದಾರಲ್ಲ, ಅಮ್ಮನ ಜೊತೆ ಬಿಟ್ಟು ಹೋಗ್ತೀವಿ. ಎಲ್ಲರೂ ಕೇಳ್ತಿರ್ತೀರ ನೀವು ಚರಿತಿಗೆ ಸ್ನಾನಕ್ಕೆ ಏನು ಯೂಸ್ ಮಾಡ್ತೀರಾ ಅಂತ. ನಾನು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು MamaEarth ಅವರ ಕೋಕೋ ಸಾಫ್ಟ್ ಬೇದಿಂಗ್ ಬಾರ್. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಕೋನಟ್ ಆಯಿಲ್, ಟರ್ಮರಿಕ್ ಮತ್ತು ಗ್ಲಿಸರಿನ್ನು ಒಂದು ಹ್ಯುಮೆಕ್ಟೆಂಟು, ಅಂದರೆ ಇದು ಸ್ಕಿನ್ನಲ್ಲಿರೋ ಮಾಯಿಶ್ಚರ್ನ ಹಾಗೆ ರಿಟೈನ್ ಮಾಡುತ್ತೆ. ಟರ್ಮರಿಕ್ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ, ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಇನ್ಫೆಕ್ಷನ್ಸ್ನ ದೂರ ಇಡುತ್ತೆ. ಹಾಗೆ ಕೋಕೋನಟ್ ಆಯಿಲು ಸ್ಕಿನ್ನಲ್ಲಿರೋ ಆಯಿಲ್ ಬೇಸ್ಡ್ ಇಂಪ್ಯೂರಿಟೀಸ್ನ ಸರ್ಫೇಸ್ಗೆ ತಂದು ಅದನ್ನು ಕ್ಲೀನ್ ಮಾಡುತ್ತೆ. ಇದು ಡ್ರೈನೆಸ್ನ ರಿಲೀವ್ ಮಾಡುತ್ತೆ. ಹಾಗೆ ಇದರಲ್ಲಿ pH ಲೆವೆಲ್ಲು 5.5 ಇರೋದ್ರಿಂದ ಇದು ಸ್ಕಿನ್ ಹೆಲ್ತ್ ಏನಿದೆ ಬೇಬಿದು ಅದನ್ನು ಇಂಪ್ರೂವ್ ಮಾಡುತ್ತೆ. ಇದರದ್ದು ಕ್ರೀಮಿ ಫಾರ್ಮುಲಾ ಇದೆ, ಸೊ ಸ್ಕಿನ್ ತುಂಬ ಮಾಯಿಶ್ಚರ್ಡ್ ಆಗಿರುತ್ತೆ, ಹೈಡ್ರೇಟೆಡ್ ಆಗಿರುತ್ತೆ. ಇದು ಟಾಕ್ಸಿನ್ ಫ್ರೀ ಆಗಿರೋದ್ರಿಂದ, ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ಇದನ್ನು ಧೈರ್ಯವಾಗಿ ಮಗು ಸ್ಕಿನ್ನಿಗೆ
ಮತ್ತು ಮುಖಕ್ಕೆ ಡೈಲಿ ಯೂಸ್ ಮಾಡ್ಬೋದು, ಯಾವುದೇ ಭಯ ಇಲ್ದಲೆ. ನಿಮಗೆ ಮಾಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಪ್ರಕಾರ ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡಿ ಮೇಲ್ ಮಾಡ್ತಾರೆ. ಅದನ್ನು ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ದಲೇ ಅಕ್ಕಪಕ್ಕದಲ್ಲಿರೋ ಎಲ್ಲ ಸ್ಟೋರ್ಸಲ್ಲೂ ಈಗ ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕ್ಕೆ ಶುರುವಾಗಿದೆ. ನಾನು ಯಾವಾಗ ಸೂಪರ್ ಮಾರ್ಕೆಟ್ಗೆ ಹೋದ್ರು, ಮೆಡಿಕಲ್ ಶಾಪ್ಸ್ಗೆ ಹೋದ್ರು ಪ್ರಾಡಕ್ಟ್ಸ್ ಕಾಣಿಸ್ತಾ ಇರುತ್ತೆ. ಖುಷಿಯಾಗುತ್ತೆ ನಾವು ಯೂಸ್ ಮಾಡ್ತಿರೋ ಪ್ರಾಡಕ್ಟಿಗೆ ಎಲ್ಲ ಕಡೆ ಸಿಗುತ್ತೆ ಅಂತ. ನೀವು ರೀಸೆಂಟಾಗಿ ಎಲ್ಲಿ ನೋಡಿದ್ರಿ ಮಾಮಾಅರ್ತ್ ಪ್ರಾಡಕ್ಟು ಅಂತ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆ ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಸೊ ಈಗ ನಾನು ಕಾರ್ತಿಕ್ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ನನ್ನ ಬೆಸ್ಟ್ ಫ್ರೆಂಡ್ ತರೀಕೆರೆಯಲ್ಲಿ ಯಾರು ಅಂತ ನಿಮಗಿನ್ನೂ ನಾನು ತೋರಿಸಿಲ್ಲ, ನೋಡಿಲ್ಲ ಅನಿಸುತ್ತೆ ನೀವು ಜಾಸ್ತಿ. ನಮ್ಮ ಮನೆ ಮೇಲೆ ಇರ್ತಾರವರು, ನಮ್ಮ ಮನೆ ಓನರು. ನಂಗೆ ಸದ್ಯಕ್ಕೆ ಅವರೊಬ್ಬರೇ ಫ್ರೆಂಡ್ ಇರೋದಿಲ್ಲಿ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ನಾನೇನಾದರೂ ಸ್ಪೆಷಲ್ ಅಡುಗೆ ಮಾಡಿದ್ರೆ ಅವ್ರಿಗೆ ಕೊಡೋದು, ಅವರೇನಾದರೂ ಸ್ಪೆಷಲ್ ಮಾಡಿದ್ರೆ ನಂಗೆ ಕೊಡೋದು, ಈ ರೀತಿ ನಾವು ಫುಡ್ಡೆಲ್ಲ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ. ತುಂಬ ಅಂದರೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಇವತ್ತು ಅವರ ಅಣ್ಣನ ಮನೆ ಗೃಹ ಪ್ರವೇಶ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚರಿತಿಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಅದಕ್ಕೆ ಕರ್ಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಮನೇಲಿ ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಈ ಗೃಹ ಪ್ರವೇಶ ಇದ್ದಿದ್ದು ದೇವರಹಳ್ಳಿ ಅಂತ, ತರೀಕೆರೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಇದೆ ಆ ಮನೆ. ಗೃಹ ಪ್ರವೇಶಕ್ಕೆ ನಾವು ಬಂದಿರೋ ಮನೆ ತುಂಬ ಅಂದರೆ ತುಂಬ ದೊಡ್ಡದಾಗಿ ಕಟ್ಸಿದ್ದಾರೆ, ತುಂಬ ಡಿಫ್ರೆಂಟಾಗಿದೆ. ಯಾಕಂದರೆ ಇದರಲ್ಲಿ ರೆಂಟಲ್ ಪರ್ಪಸ್ಗೂ ಮನೆಗಳು ಮಾಡಿದ್ದಾರೆ, ಮಳಿಗೆಗಳು ಮಾಡಿದ್ದಾರೆ, ಅವರಿರೋದಕ್ಕೂ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಜಾಗ ಬಿಟ್ಕೊಂಡಿದ್ದಾರೆ ಅವ್ರಿಗೆ ಹಿತ್ತಲ ಕಡೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಮಳಿಗೆಗಳಿರೋರು ಹಿಂದ್ಗಡೆಯಿಂದ ಕೂಡ ಓಡಾಡ್ಬೋದು. ಅವ್ರಿಗೊಂದು ಬಾಗಿಲಿದೆ, ಮುಂದ್ಗಡೆಯಿಂದ ಕೂಡ ಓಡಾಡೋಕ್ಕೆ ಎಲ್ಲ ಶಟರ್ ಇದೆ, ಕಸ್ಟಮರ್ಸ್ ಬರೋಕ್ಕೆ, ಬಂದು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ. ಆ 2 ಮಳಿಗೆಗಳ ಮೇಲೊಂದು ಮನೆ ಇದೆ, ಅದನ್ನು ನಾನು ಆಮೇಲೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈಗ ಇವ್ರಿಗೆ ಅಂತ ಕಟ್ಸ್ಕೊಂಡಿರೋ ಮನೆ ಮೇಲ್ಗಡೆ ಒಂದು ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದನ್ನೇ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ, ಮೇಲೆ ಈ ಥರ ಎಲ್ಲ ಹಂಚಾಕ್ಸಿದ್ದಾರೆ, ನೋಡೋಕ್ಕೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಹಾಗೆ ತಂಪಾಗೂ ಕೂಡ ಇರುತ್ತೆ. ಹೊರಗಿಂದನೂ ಕೂಡ ಒಂದೊಳ್ಳೆ ಎಕ್ಸ್ಟೀರಿಯರ್ ಲುಕ್ ಬರುತ್ತೆ. ಲ್ಯಾಂಪ್ಸ್ ಕೂಡ ಎಲ್ಲನೂ ತುಂಬ ಒಳ್ಳೊಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿಂದ ಒಳಗೆ ಹೋಗೋದಕ್ಕೆ ಒಂದು ಗ್ಲಾಸ್ ಡೋರ್ ಮಾಡಿದ್ದಾರೆ, ಫುಲ್ ಟ್ರಾನ್ಸ್ಪರೆಂಟು. ಇದರಿಂದ ಅದು ಒಂಥರ ಓಪನ್ ಏರಿಯಾ ಥರನೂ ಕಾಣುತ್ತೆ, ಬಟ್ ಸ್ಟಿಲ್ ಮಳೆಯಲ್ಲಿ ನೀರೆಲ್ಲ ಬಂದರೆ ಒಳಗೆ ನುಗ್ಗೋದಿಲ್ಲ, ಕ್ಲೀನಾಗಿರುತ್ತೆ. ಇಲ್ಲೊಂದು ರೂಮ್ ಮಾಡ್ಕೊಂಡಿದ್ದಾರೆ, ಯಾರಾದರೂ ಸ್ಟೇ ಕೂಡ ಮಾಡ್ಬೋದು. ಇಲ್ಲೊಂದು ವಾಶ್ರೂಮ್ ಕೂಡ ಇದೆ. ಇಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ಸು, ಪಾರ್ಟಿಗೆ ಏನಾದರೂ ಮಾಡಿದ್ರೆ, ಬರ್ಡೇ ಪಾರ್ಟಿ ಇದೆಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿಂದ ಔಟ್ಡೋರ್ ಟೆರೇಸ್ ಕೂಡ ಇದೆ, ಇಲ್ಲಿ ಬಟ್ಟೆ ಏನಾದರೂ ಒಗ್ದಾಕಿ ಒಣಗಾಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಾದರೂ ನೀವು ಮನೆ ಕಟ್ಸೋ ಪ್ಲ್ಯಾನಲ್ಲಿದ್ದರೆ ಇದರಿಂದ ನಿಮಗೆ ತುಂಬ ಐಡಿಯಾಸ್ ಸಿಗ್ಬೋದು ಯಾವ ರೀತಿ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಮನೆ. ಎಲ್ಲರೂ ಬ್ಯುಸಿ ಇದ್ದರು ಇಲ್ಲಿ ಮನೆಯಲ್ಲಿ. ನಾವು ಹೋದ ತಕ್ಷಣ ಸೊ ಅವ್ರದ್ದೆಲ್ಲ ಮುಗಿಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹೋಗಿ ನಾವು ವಿಶ್ ಮಾಡಿ ಗಿಫ್ಟ್ ಕೊಡೋಣ ಅಂತ. ಹೋಮ ಎಲ್ಲ ರಾತ್ರಿನೇ ಮುಗ್ದೋಗಿದೆ, ಪೂಜೆ ಕೂಡ ಎಲ್ಲ ಆಗೋಗಿತ್ತು. ಇವತ್ತೇನಿದ್ರು ಬಂದವರೆಲ್ಲ ವಿಶ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಗಿಫ್ಟ್ ಕೊಡೋದು ಇದು ನಡೀತಾ ಇತ್ತು. ಸೊ ಫೈನಲಿ ಫ್ರೀ ಆದರು ಅವರು, ಮನೆ ಓನರ್ಗಳು. ಅಂದರೆ ಇವರು ಪಿಂಕ್ ಸ್ಯಾರಿ ಉಟ್ಟಿದ್ದಾರಲ್ಲ, ಅವರು ನಮ್ಮ ಮನೆ ಓನರು ಗೀತಾ ಮೇಡಮ್ ಅಂತ. ಇಲ್ಲಿರೋರು ಅವ್ರ ಬ್ರದರ್ ಮತ್ತು ಸಿಸ್ಟ್ರಿನ್ಲ, ಗ್ರೀನ್ ಸ್ಯಾರಿ ಉಟ್ಟಿರೋರು. ಇಬ್ಬರು ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಗೊಂಬೆಗಳ ಥರ ಕಾಣಿಸ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ನಾವು ಇವ್ರ ಮನೆಗೆ ಬರ್ತಿರೋದು ಇದು ಸೆಕೆಂಡ್ ಟೈಮು. ಊರು ಹಬ್ಬ ಮಾಡಿದಾಗಲೂ ಕೂಡ ನಮಗೆ ಇನ್ವೈಟ್ ಮಾಡಿದರು ಡಿನ್ನರ್ಗೆ, ಅವತ್ತು ಕೂಡ ಬಂದೋಗಿದ್ವಿ. ಅವತ್ತು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇಲ್ಲಿ ಮೇಡಮ್ಮು ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ. ನನಗಂತೂ ಅವರು ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾರೆ. ಎಲ್ಲರಿಗೂ ಒಂದೊಂದು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ.
ರಿಟರ್ನ್ ಗಿಫ್ಟ್ ಮನೆಗೆ ಹೋಗಿ ಓಪನ್ ಮಾಡಿ ನೋಡಿದ್ವಿ. ಅದರಲ್ಲಿ ಒಂದು ಬ್ಯೂಟಿಫುಲ್ ವುಡನ್ ಟ್ರೇ ಇದೆ, ತುಂಬ ಯೂಸ್ ಆಗುತ್ತೆ ಯಾರಾದರೂ ಮನೆಗಿಬ್ಬರೇ ಗೆಸ್ಟ್ ಬಂದಾಗ ಅದರಲ್ಲಿ ಸರ್ವ್ ಮಾಡೋಕ್ಕೆ, ಕಾಫಿನೋ ಜ್ಯೂಸು ಸರ್ವ್ ಮಾಡೋಕ್ಕೆ. ಈಗ ನೀವು ಹಾಲ್ ಎಲ್ಲ ನೋಡಿದ್ದೀರಾ, ನಾನು ಕಿಚನ್ನಿಗೆ ಕರ್ಕೊಂಡು ಬಂದಿದ್ದೀನಿ. ಈ ಮನೆಯಲ್ಲಿ 2 ಕಿಚನ್ ಇದೆ, ಒಂದು ವೆಜ್ ಕಿಚನ್ನು, ಒಂದು ನಾನ್ ವೆಜ್ ಕಿಚನ್ನು. ಈಗ ನಾನು ತೋರಿಸ್ತಿರೋದು ನಿಮಗೆ ವೆಜ್ ಕಿಚನ್ನು. ಇಲ್ಲಿ ಸ್ಟೋರೇಜ್ ಯೂನಿಟ್ ಅಂತ ಮಾಡಿಸ್ಕೊಂಡಿದ್ದಾರೆ ವೈಟ್ ಕಲರಲ್ಲಿ. ನನಗಂತೂ ವೈಟ್ ಕ್ಯಾಬಿನೆಟ್ಸ್ ಇರೋ ಕಿಚನ್ ತುಂಬ ಇಷ್ಟ, ಬಟ್ ಕ್ಲೀನಿಂಗ್ ಕಷ್ಟ ಅಂತ ಒಂದು ಭಯ ಅಷ್ಟೇ, ಬಿಟ್ಟರೆ ನೋಡೋಕ್ಕಂತೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆಯೇ ಎಲ್ಲನೂ ಹೊಸದು ಎಲ್ಲ ರೆಡಿ ಮಾಡಿಸಿದ್ದಾರೆ. ಹಾಬ್ ಆಗಿರ್ಬೋದು, ಚಿಮ್ನಿ ಆಗಿರ್ಬೋದು, ಎಲ್ಲ ರೆಡಿ ಇದೆ ಮೂವ್ ಆಗೋಕ್ಕೆ. ಮನೆ ಒಳಗೆ ಇವರು ನಾನ್ ವೆಜ್ ಮಾಡೋದಿಲ್ಲ, ದೇವರು ಎಲ್ಲ ಇರ್ತಾರೆ ಅಂತ, ಸೊ ಅದಕ್ಕೋಸ್ಕರ ಇನ್ನೊಂದು ಕಿಚನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದು ದೇವ್ರ ಮನೆ. ಇಲ್ಲಿ ಕೂಡ ಗ್ಲಾಸಲ್ಲಿ ಡೆಕೋರೇಷನ್ಗೆಲ್ಲ ಮಾಡಿಸಿದ್ದಾರೆ, ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಅದರಿಂದ. ಇಲ್ಲಿ ಮಂಟಪ ನೀವು ನೋಡ್ತಿರ್ಬೋದು, ಎಂಡ್ ಟು ಎಂಡ್ ಫುಲ್ಲು ದೇವ್ರ ಮನೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೂ ಮಂಟಪ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಇಷ್ಟು ದೊಡ್ಡ ಮಂಟಪ ನಾನು ಎಲ್ಲೂ ನೋಡಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಈಗ ನಾವು ಬಾತ್ರೂಮ್ ಏರಿಯಾಗೆ ಬಂದಿದ್ದೀವಿ. ಬಾತ್ರೂಮ್ ಕೂಡ ಒಳ್ಳೆ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಆ ರೀತಿ ಮಾಡಿಸಿದ್ದಾರೆ. ಇಲ್ಲಿ ವಾಶ್ ಬೇಸಿನ್ ಆಗಿರ್ಬೋದು, ಹಾಗೆಯೇ ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋವಂಥ ಬಾತ್ರೂಮು, ಒಳ್ಳೆ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ಹಾಗೆ ರೈನ್ ಶವರ್ ಎಲ್ಲ ಹಾಕ್ಸಿದ್ದಾರೆ. ಬೈ ದ ವೇ, ನಾನು ಹುಟ್ಟಿರೋ ಸೀರೆ ಮೀಶೋಯಿಂದ ತರಿಸಿದ್ದು, ತುಂಬ ದಿನಗಳಿಂದ ಹೊಲಿಸಿ ಇಟ್ಕೊಂಡಿದ್ದೆ, ಉಡೋಕ್ಕೆ ಆಗಿರಲಿಲ್ಲ. ಫಸ್ಟ್ ಟೈಮ್ ಉಡೋಕ್ಕೆ ಚಾನ್ಸ್ ಸಿಕ್ತು. ಸಮ್ಮರ್ಗೆಲ್ಲ ಈ ರೀತಿ ಲೈಟ್ ಸಿಲ್ಕ್ ಬದಲು ಲೈಟ್ ವೆಯ್ಟ್ ಈ ಥರ ಸ್ಯಾರೀಸ್ ಉಟ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ. ಇದು ನಾನ್ ವೆಜ್ ಕಿಚನ್ ನಾನು ಹೇಳಿದ್ನಲ್ಲ, ಅಲ್ಲೂ ಕೂಡ ಹೊಸ ಹಾಬು, ಚಿಮ್ನಿ ಎಲ್ಲ ಹಾಕ್ಸಿದ್ದಾರೆ. ಕ್ಯಾಬಿನೆಟ್ಸ್ ಕೂಡ ಇದೆ ಅಲ್ಲೂ ಕೂಡ. ಇದು ಓಪನ್ ಏರಿಯಾ, ಹಿಂದ್ಗಡೆ ಆರಾಮಾಗೆ ರಿಲ್ಯಾಕ್ಸ್ ಮಾಡೋಕ್ಕೂ ಆಗುತ್ತೆ. ಹಾಗೆಯೇ ಏನಾದರೂ ಈ ರೀತಿ ಫಂಕ್ಷನ್ಸ್ ಆದರೆ ನೋಡಿ, ಎಲ್ಲ ಅಡುಗೆಗೆಲ್ಲ ಇಲ್ಲೇ ವ್ಯವಸ್ಥೆ ಆಗೋಗುತ್ತೆ. ಇಲ್ಲಿಂದ ಒಂದು ಯುಟಿಲಿಟಿ ಏರಿಯಾ ಮಾಡ್ಕೊಂಡಿದ್ದಾರೆ, ವಾಷಿಂಗ್ ಮಿಷಿನು, ಡಿಶ್ ವಾಷರ್ ಇಟ್ಕೊಳ್ಳೋಕ್ಕೆ. ಇದ್ರ ಹಿಂದೆ ಕಾಣಿಸ್ತಿರೋದು ಕೂಡ ಬಾಡಿಗೆಗೆ ಅಂತ ಮಾಡಿರೋ ಮನೆಗಳು, 2 ಮನೆ ಇದೆ ಅಲ್ಲಿ. ಇಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿದರು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ಕಾರ್ತಿಕ್ ಈಗ ಈ ಮನೆ ಏನಿದೆ ಹಿಂದ್ಗಡೆ ಎಲ್ಲದಕ್ಕಿಂತ ಹಿಂದ್ಗಡೆ ಇರೋ ಮನೆ ಇದು, ಈ ಮನೆ ತೋರಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ಕೆಳಗಡೆ ಮನೆ ಇದು, ತುಂಬ ಸಿಂಪಲ್ ಆಗಿದೆ. ದೇವ್ರ ಮನೆ ಅಂತೂ ಭಾಳ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕಿಚನ್ ಕೂಡ ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ, ಸಾಮಾನು ಇಟ್ಕೊಳ್ಳೋಕ್ಕೂ ಕೂಡ ಶೆಲ್ಫ್ಸ್ ಇದೆ, ಎಲ್ಲ ಇದೆ. ಈ ಥರ ಫೆಸಿಲಿಟಿ ಇಲ್ಲ ಅನ್ನೋಂಗಿಲ್ಲ. ಹಳ್ಳಿಯಲ್ಲೂ ಕೂಡ ಆರಾಮಾಗೆ ಎಲ್ಲನೂ ಕಂಫರ್ಟಬಲಾಗಿ ಲೈಫ್ ಲೀಡ್ ಮಾಡೋಕ್ಕೆ ಏನೇನು ಬೇಕು, ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರ್ಬೋದು, ಹಾಗೆ ವಾಶ್ರೂಮು ಎಲ್ಲನೂ ನೀಟಾಗಿ ಮಾಡಿಸಿದ್ದಾರೆ. ಇದ್ರ ಮೇಲ್ಗಡೆ ಮನೆಯೂ ತೋರಿಸೋಣ ಅಂತ ಹೋಗಿದ್ವಿ, ಬಟ್ ಅಲ್ಲಿ ತುಂಬ ಜನ ಇದ್ದರು, ಮಕ್ಕಳು ಹಾಗೆ ಫ್ಯಾಮಿಲಿ ಕೂಡ ಇದ್ದರು, ನಾವು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ಹೋಗಲಿಲ್ಲ. ಈ ಬೆಡ್ರೂಮಲ್ಲೂ ಕೂಡ ಯಾರೋ ಇದ್ದರು, ಸೊ ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಎಲ್ಲನೂ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಬಾಡಿಗೆಗೆ ಮನೆಗಳೂ ಇದೆ, ಬಾಡಿಗೆಗೆ ಮಳಿಗೆಗಳೂ ಇದೆ, ಅವರು ವಾಸ ಆಗೋಕ್ಕಿದೆ, ಪಾರ್ಟಿ ಹಾಲು ಕೂಡ ಇದೆ, ಹಾಗೆಯೇ ಓಪನ್ ಟೆರೆಸ್ ಕೂಡ ಇದೆ, ಎಲ್ಲನೂ ಇದೆ ನೋಡಿ. ಅದಕ್ಕೆ ಹೇಳೋದು, ದುಡ್ಡಿದ್ರೂ ಸಾಲದು, ಜಾಗ ಇದ್ದರೂ ಸಾಲದು, ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿರಬೇಕು, ಐಡಿಯಾಸ್ ಚೆನ್ನಾಗಿರಬೇಕು ಅಂತ. ಈಗ ಇದು ಮಳಿಗೆಗಳು ಮುಂದ್ಗಡೆಯಿಂದ ಈ ರೀತಿ ಕಾಣುತ್ತೆ. ಮಳಿಗೆಗಳ ಪಕ್ಕದಿಂದ ಒಂದು ಸ್ಟೇರ್ ಕೇಸ್ ಇದೆ, ಅಲ್ಲಿಂದ ಹೋದರೆ ಮೇಲೊಂದು ಬಾಡಿಗೆಗೆ ಅಂತ ಒಂದು ಮನೆ ಇದೆ. ಇಲ್ಲೂ ಕೂಡ ಕೆಲವರು ಆಕ್ಯುಪೈ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಜಾಸ್ತಿ ಏನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆಯಿಂದನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸಿದ್ದೀನಿ. ಇದ್ರ ಮೇಲೆ ಕೂಡ ಟೆರೇಸ್ ಇತ್ತು. ನಾವು ಟೆರೇಸ್ಗೆ ಹೋಗೋಣ ಅಂದರೆ ಇಷ್ಟು ಮನೆ ನೋಡೋಷ್ಟರಲ್ಲಿ ಬಿಸಿಲಲ್ಲಿ ನಮ್ಮ ಎನರ್ಜಿ ಫುಲ್ ಡೌನ್ ಆಗಿಬಿಟ್ಟಿತ್ತು. ಸೊ ಸಾಕು ಬಾ ಹೋಗೋಣ, ಎಷ್ಟು ವಿಡಿಯೋ ತೆಗಿತೆ ಅಂತ ಕರ್ಕೊಂಡು ಹೋಗ್ಬಿಟ್ರು ಕಾರ್ತಿಕ್ಕು. ಅಲ್ಲಿಂದ ಊಟ ಮಾಡೋಕ್ಕೂ ಒಂದು ಸ್ವಲ್ಪ ಜಾಗ ಸಿಕ್ತು, ಹೋಗಿ ಬೇಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ಊಟಕ್ಕೆ ಬಂದಿದ್ದೀವಿ. ಊಟಕ್ಕಂತೂ ತುಂಬ ಐಟಮ್ಸ್ ಇತ್ತು, 2-3 ಥರ ಸ್ವೀಟ್ಸು, ಒಂದು ಕರ್ದಂಟು ಅಂತಾರಲ್ಲ ಡ್ರೈ ಫ್ರೂಟ್ಸಿನ ಬರ್ಫಿ ಅದಿತ್ತು, ಹಾಗೆಯೇ ಕುಂಬಳಕಾಯಿ ಹಲ್ವಾ ಇತ್ತು, ಶಾವಿಗೆ ಪಾಯಸ ಇತ್ತು, ಅದ್ರ ಜೊತೆ ಒಂದು ಮಸಾಲ ಪರಾಠ ಅಂತ ಮಾಡಿದರು. ಡಿಫ್ರೆಂಟಾಗಿತ್ತು, ನಾನು ಯಾವಾಗೂ ತಿಂದಿರಲಿಲ್ಲ, ಅದು ತುಂಬ ಟೇಸ್ಟಿಯಾಗಿತ್ತು. ಪುಳಿಯೋಗರೆ ಅಂತೂ ಹೇಳಲೇಬೇಕಾಗಿಲ್ಲ, ಕಾರ್ತಿಕ್ ಫೇವ್ರೆಟು. ಅನ್ನ ಸಾರೇ ಊಟ ಮಾಡಲಿಲ್ಲ ಅವರು, ಪುಳಿಯೋಗರೆ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಅದೇ ತಿಂದರು. ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚರಿತು ಮನೇಲಿದ್ದಾನೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತಿದ್ದಂಗೆ ಕಾರ್ತಿಕ್ ಹೋಗಿ ಫೋನ್ ಬಂತು, ತರೀಕೆರೆಯಲ್ಲಿ ಮದುವೆ ಅಟೆಂಡ್ ಮಾಡೋಕ್ಕೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ಅಂತ. ಅವ್ರಿಗೆಲ್ಲರಿಗೂ ಇನ್ವೈಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಕರೆದ್ವಿ. ಎಲ್ಲರೂ ಖುಷಿಯಿಂದ ಬಂದಿದ್ದರು.
ನಾನು ಸ್ವಲ್ಪ ಮಜ್ಜಿಗೆ ಮಾಡಿದ್ದೆ, ಸ್ವಲ್ಪ ಶರ್ಬತ್ ಮಾಡಿದ್ದೆ. ಅವರು ಪಾಪ ಯಾವುದೋ ಮದುವೆಯಲ್ಲಿ ಎಲ್ಲ ಮಜ್ಜಿಗೆ ಚೆನ್ನಾಗಿ ಕುಡಿದು ಬಂದಿದ್ದೀವಿ, ಶರ್ಬತ್ತೇ ಕುಡಿತೀವಿ ಅಂದರು. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಶರ್ಬತ್ ಕುಡಿದ್ರು, ಒಬ್ಬರು ಮಾತ್ರ ಟೀ ಕುಡಿತೀನಿ ಅಂದರು. ಶುಗರ್ಲೆಸ್ ಟೀ ಮಾಡಿದ್ದೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಜ್ಯೂಸ್ ಕುಡ್ಕೊಂಡು ಚೆರಿದ ಜೊತೆ ಆಟಾಡಿ. ಇನ್ನೊಬ್ಬಳು ಪಾಪು ಬಂದಿದ್ಲು, ಹನಿ ಅಂತ. ಅವಳಂತೂ ಸಖತ್ತು ಕ್ಯೂಟು. ನೀವು ನನ್ನ ವ್ಲಾಗಲ್ಲಿ ನೋಡಿರ್ತೀರ, ರೇಖು ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಇನ್ವೈಟ್ ಮಾಡಿದಾಗ ಲಂಚಿಗೆ ಬಂದಿದ್ರಲ್ಲ, ಅವಾಗ ಬಂದಿದ್ಲು. ಅವಳು ಇನ್ನೂ 1 ವರ್ಷನೂ ಆಗಿಲ್ಲ, ಆಗಲೇ ಅಪ್ಪ ಅಪ್ಪ ಅಂತ ಕರೀತಾಳೆ, ಅಷ್ಟು ಆ್ಯಕ್ಟಿವು. ಅವಳಿಗೆ ಕಾರು ಬಾಲು ಎಲ್ಲ ಇಟ್ಕೊಂಡು ಆಟ ಆಡಿಸ್ತಾ ಇದ್ವಿ. ಚರಿತು ಕೂಡ ಅವಳಿಗೆ ನೋಡಿ ಎಕ್ಸೈಟ್ ಆಗಿಬಿಟ್ಟಿದ್ದ. ಅವನು ಯೂಶ್ವಲಿ ಇಷ್ಟೊಂದು ಜನ ಎಲ್ಲ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಬಟ್ ಒಂದು 2 ನಿಮಿಷ ತೊಗೊಂಡು ಅಡ್ಜಸ್ಟ್ ಆಗೋಕೆ ಅವನು. ಆಮೇಲೆ ಆಟಾಡೋಕ್ಕೆ ಶುರು ಮಾಡಿದವನು ತುಂಬ ಖುಷಿಯಾಗಿಬಿಡ್ತವನು. ಇವರೆಲ್ಲರೂ ನನ್ನ ಜೊತೆ ಆಟಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗಿ ಆಟಾಡ್ತಿದ್ದ. ಅವ್ರು ಹೋಗ್ತೀವಿ ಅಂದ ತಕ್ಷಣ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಅಂದರೆ ತುಂಬ ಕಂಟಿನ್ಯೂಸ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಎಲ್ಲರ ಜೊತೆಗೂ ಹೋಗ್ತಿದ್ದ, ಒಳ್ಳೆ ಮೂಡಲ್ಲಿದ್ದ. ನಮಗಂತೂ ಖುಷಿ ಆಯಿತು. ಅವನೆಲ್ಲರ ಜೊತೆ ಬೆರೆತರೆ ಎಷ್ಟು ಖುಷಿಯಾಗುತ್ತೆ. ಒಂದೊಂದು ಸಲ ಜನಗಳಿಗೆ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು, ಅವಾಗ ತುಂಬ ಬೇಜಾರಾಗುತ್ತೆ. ಈಗ ಜ್ಯೂಸ್ ಎಲ್ಲ ಸರ್ವ್ ಮಾಡ್ತಿದ್ದಾರಲ್ಲ, ಅವರು ನಮ್ಮ ಅಕ್ಕ, ಅಂದರೆ ರೇಖು ಅಣ್ಣನ ತಂಗಿ, ಹೇಮು ಅಕ್ಕ ಅಂತ, ಹೇಮಾ ಅಕ್ಕ ಅಂತ, ನಾವು ಹೇಮು ಅಕ್ಕ ಅಂತ ಕರಿತೀವಿ. ಅವರು ಟೀಚರು ಮಂಗಳೂರು ಹತ್ರ ಒಂದು ಊರಲ್ಲಿ. ತುಂಬ ಅಂದರೆ ತುಂಬ ಸ್ವೀಟು, ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ಅವರೆಲ್ಲ ಊರಿಗೆ ಹೋಗೋರಿದ್ರು. ಸೊ ಹೊರಡ್ತಿ ಅಂತ ಬೇಗ ಹೊರಟ್ರು. ಚರಿತಿಗಂತೂ ಯಾಕೆ ಇವರೆಲ್ಲ ಎದ್ದೋಗ್ತಿದ್ದಾರೆ ಅನ್ನಂಗೆ ಆಗ್ಬಿಟ್ಟಿದ್ದ, ಕನ್ಫ್ಯೂಷನಲ್ಲಿದ್ದ. ಇನ್ನೂ ಅಷ್ಟು ಚೆನ್ನಾಗಿ ಆಟಾಡ್ಬೋದಿತ್ತು ಎಲ್ಲರ ಜೊತೆಗೂ ಅಂತ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ, ಯಾಕೆ ಹೋಗ್ತಿದ್ದಾರೆ ಅಂತ. ಬರೋಕ್ಕೆ ರೆಡಿ ಇಲ್ಲ, ಅವ್ರ ಜೊತೆಗೆ ನಾನು ಹೋಗ್ತೀನಿ ಅಂತ ಕೂತ್ಬಿಟ್ಟಿದ್ದ. ಹೇಮು ಅಕ್ಕ ಇದ್ದಾರಲ್ಲ, ಅವ್ರ ಮಗ ಅಂತೂ ನನ್ನ ವ್ಲಾಗ್ ಯಾವಾಗ ಹಾಕ್ತೀರಾ ಹೇಳಿ ಅಂತ ನಂಗೆ ಫುಲ್ಲು ಗಲಾಟೆ ಮಾಡಿ ಈ ವ್ಲಾಗ್ ಬೇಗ ಎಡಿಟ್ ಮಾಡಿಸಿ ಹಾಕಿ ಅಂತೇಳಿ ಹಾಕ್ಸಿದ್ದಾನೆ. ನೋಡಿ, ಕಾಯ್ತಿರ್ತಾನೆ ಅವನು. ಈಗ ವ್ಲಾಗ್ ನೋಡಿದ ತಕ್ಷಣ ಖುಷಿ ಆಗ್ತಾನೆ. ಸೊ ಈ ವ್ಲಾಗ್ ನೋಡ್ತಿದ್ರೆ ಡುಗ್ಗುಗೆ ಹಾಯ್. ಸ್ವಾತಿ ಅವರ ಮದುವೆ ಆದಾಗ ನೀವು ಆ ವ್ಲಾಗ್ಸ್ ಎಲ್ಲ ನೋಡಿದರೆ, ನಾವು ಮಂಗಳೂರಿಗೆ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆಲ್ಲ ಹೋದಾಗ ಒಬ್ಬರ ಅಕ್ಕನ ಮನೇಲಿ ಸ್ಟೇ ಆಗಿದ್ವಿ. ಅದು ಹೇಮು ಅಕ್ಕನೇ. ಬರ್ತೀವಿ ಅಕ್ಕ. ಹೇಗನ್ನಿಸ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.